ಹೆಂಗ್ಸರು ಬೇಡ ಅಂದ್ರೆ ಮೀಟರ್ ಬಿಚ್ತಾ ಇದ್ರಿ ನೀವು, ಎಂತ ಕಲ್ರಿ ನೀವು. ಕಟ್ ಮಾಡ್ರಿ ನೀವು. ಕಟ್ ಮಾಡ್ರಿ, ನಿಮ್ ಕೆಲಸ ತಗಿಸ್ಲಿಲ್ಲ. ನಮ್ಮ ಅಪ್ಪನ ಊಟದ ಮಗನಲ್ಲ ಕಿತ್ತಾಕ್ರೆ ಕೊಡ್ರಿ, ಜೈ ಕೊಡ್ರಿ, ಕರ್ಕ ಬನ್ರಿ. ಜೈನ ಪೈನ ಪೀನ ಯಾರ ಕರ್ಕ ಬನ್ರಿ. ಇಲ್ಲಿಗೆ ಜನ ಒದ್ದಾಡ್ತಲ್ಲ, ಜಾಸ್ತಿ ಬರ್ತದೆ ಮೀಟರ್ ಅಂತ. ಅಲ್ಲಿಗೆ ಹೋಗಿ ಮಾಡಕ್ ತಾಕತ್ತಿಲ್ಲ ನಿಮ್ಗೆ. ಈಗ ನಮ್ದು ಮೀಟರ್ ತೆಗಿಯಕ್ ಬಂದಿದಿರಲ್ಲ, ನಾವೇನಾರು ಅರ್ಜಿ ಕೊಟ್ಟಿದ್ವಿ, ಮೀಟರ್ ಕೆಟ್ಟೋಗಿದೆ, ಮೀಟರ್ ರಿಪೇರ್ ಇದೆ, ಮೀಟರ್ ಜಾಸ್ತಿ ಬರ್ತಾ ಇದೆ, ಏನಾರು ಅರ್ಜಿ ಕೊಟ್ಟಿದ್ವ ನಿಮ್ಗೆ? ನಮ್ಗೆ ಅರ್ಜಿ ಕೊಟ್ಬಿಟ್ಟು ಫೋನ್ ಮಾಡ್ಬಿಟ್ಟು ಏನೋ ಬಂದು ಬಿಚ್ಬೇಕಲ್ವಾ? ನಾವ್ ಮೀಟರ್ ಬೇಕು ಅಂದ್ರೆ ತಿಂಗಳಗಟ್ಲೆ ವರ್ಷಗಟ್ಲೆ ಮಾಡ್ತೀರಿ ನೀವು. ಅಧಿಕಾರಿಗಳು ಅಂದ್ರೆ ಹೆಂಗೆ? ನಿಮ್ ಇಷ್ಟ ಬಂದಂಗೆ ಸರ್ವಾಧಿಕಾರಿ ಧೋರಣೆ ಮಾಡಕ ಅಂಬೇಡ್ಕರ್ ಸಂವಿಧಾನ ತಂದಿರೋದೇನಕ್ಕೆ? ನಮ್ದೆಷ್ಟು ಹೇಳಿ, ನಮ್ದೆಷ್ಟು ಅಲ್ಲಿ ಮಾತಾಡಿ ಸರ್, ಅಲ್ಲಿ ಸಾಹೇಬ್ರು ಬಂದಿಲ್ವಾ? ಈಗ ನೀವು ಮಾತಾಡಿದ್ರೆ ನೀವು ಮಾತಾಡ್ತಿರಲ್ಪ, ಬರಗಂಟೆ ಬಿಚ್ಬಿಟ್ರಲ್ಲ. ಸರ್ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಗೊತ್ತಿಲ್ಲದೆ ಕೆಲಸ ಹೆಂಗ್ ಮಾಡ್ತೀರಿ? ಎಷ್ಟು ವರ್ಷ ಕೆಲಸ ಮಾಡ್ತಾ ಇದ್ರಿ ನೀವು? ಕೇಳಿ ಹಾ ನಾಗಲಿಂಗ ಅವ್ರೆ ನೋಡಿ, ಇದು ಎಷ್ಟು HP ಇದು ಅಂತಂದ್ರೆ ಇದು ಗೊತ್ತಿಲ್ಲ ಅಂತಾರೆ. ನಮ್ದು ಎಷ್ಟು HP ಇದು ಅಂದ್ರೆ ಅದು ಗೊತ್ತಿಲ್ಲ ಅಂತಾರೆ. ಮೀಟರ್ ಮಾತಾಡ್ತಾ ಇದ್ದಾರೆ, ಒಂದೇ ಮೀಟರ್ ಹಾಕ್ಬಿಟ್ಟು ಹೋಗಿ ಮೀಟರ್ನ ಚೇಂಜ್ ಮಾಡ್ತಾ ಇದ್ದಾರೆ, ಮೆಕ್ಯಾನಿಕಲ್ ಚೇಂಜ್ ಮಾಡಿ. ಯಾವ ಕಾರಣಕ್ಕೂ ಚೇಂಜ್ ಮಾಡ್ಬೇಡಿ ನೀವು. ಮೀಟರ್ ಏನಾರ ನಮ್ದು ಮೀಟರ್ ಸಮಸ್ಯೆ ಇದೆ ಅಂದ್ರೆ ನೀವು ಚೇಂಜ್ ಮಾಡ್ಬೇಕಲ್ಲ ಸರ್. ಇಲ್ಲಿಗೆ ಬರ್ಲಿ ಅವರು ಸರ್. ಇದು ನಮ್ಮ ಮೀಟರ್ ಹಾಕ್ಬಿಟ್ಟು ಹೋಗ್ರಿ. ಯಾವ್ದು ಮೀಟರ್ಗಳು ಹೆಚ್ಚು ಕಮ್ಮಿ ಇದ್ರೆ, ಮೀಟರ್ ಕಮ್ಮಿ ಇದ್ರೆ ನಮಗ್ ದುಡ್ಡು ಜಾಸ್ತಿ ಓಡ್ತಿದೆ ಅಂತ ಕೊಟ್ಟಾಗ್ಲೇ ವರ್ಷಂಗಟ್ಲೆ ಮಾಡ್ತಿರೋ ಜನ್ಮಕ್ ಬೆಂಕಿ ಹಾಕವ್ರು. ಹೇಳು. ಅಯ್ಯೋ ವಾಂಗಟ್ ಪಂಚಾಯತ್ಗಳೇ, ನೀವೆಲ್ಲ ಕೆಲಸ ಮಾಡಿ, ಎಲ್ಲ ಚಮಚಗಿರಿಗಳ ಕೆಲಸ ಮಾಡಬೇಡಿ ಕಣ್ರಿ. ಸಂವಿಧಾನ ಬದ್ಧವಾಗಿ, ಕಾನೂನು ಬದ್ಧವಾಗಿ ಜನರು ಒಳಿತು ಬಯಸೋ ರೀತಿ ಕೆಲಸ ಮಾಡ್ಬೇಕು. ಹೆಂಗ್ಸರು ಬೇಡ ಅಂದ್ರೆ ಮೀಟರ್ ಬಿಚ್ತಾ ಇದ್ರಿ ನೀವು, ಎಂತ ಕಲ್ರಿ ನೀವು. ಅದಂಗ ನಮ್ ಮೀಟರ್ ಕಿತ್ವಾಗಿ ನಮ್ ಮೀಟರ್ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ವಾ? ಇಲ್ಲ, ಇವ್ರು ಬೇಡ ಅಂದ್ರು ಯಾಕೆ ಮೀಟರ್ ಬಿಚ್ಚಿದ್ರು? ಬೇಡ ಅಂತ ಅವ್ರು ಹೇಳೋದಲ್ಲ. ಹೌದು ಏ, ಮನೆ ಓನರ್ ಹೇಳ್ತಾರೆ ಕಣ್ರಿ, ನಮ್ ಹೆಂಗ್ಸರು ನಮ್ ಯಜಮಾನ್ರು ಬಂದಾಗ ಬಿಚ್ಚಿ ಅಂತ. ಪ್ರಾಪರ್ಟಿ ಅದು, ಡಿಪಾರ್ಟ್ಮೆಂಟ್ ಪ್ರಾಪರ್ಟಿ ಅದು. ಯಾವ್ದ್ರಿ ಡಿಪಾರ್ಟ್ಮೆಂಟ್ ಪ್ರಾಪರ್ಟಿ? ಎಲ್ಲಿಂದ್ರಿ ಬರ್ತಾರೆ ಡಿಪಾರ್ಟ್ಮೆಂಟ್? ದುಡ್ಡು ಕಟ್ತಿದ್ರೆ ಅಂತ ಹೇಳ್ತಿದ್ದಾನೆ. ನಾನು ಬರಗಂಟ ನನ್ಗೆ ಫೋನ್ ಮಾಡ್ಬಿಟ್ಟು ಮಾಡೋದು ನೀವು ಅಂತ ಕಾನೂನಾತ್ಮಕವಾಗಿ ಮಾಡೋದು ನೀವು. ಬರ್ತಾರೆ, ಇನ್ನೊಂದು 10 ನಿಮಿಷ ಬೇಟಿಲ್ಲ ನೀವು. ಯಾಕೆ ಅವ್ರೇ ಬರ್ಲಿಲ್ಲ? ಅವ್ರೇ ನಂಗೆ ಮಾಡಿದ್ರು ಸರ್. ಫಸ್ಟ್ ಯಾರು ಫೋನ್ ಮಾಡಿದ್ರು? ಫಸ್ಟ್ ನಿಮ್ಗೆ ಮಾಡಿದ್ರು ಸರ್. ನಿಮಿಷ ನಾನು ಮಾತಾಡಿ ಅವ್ರು ಮಾಡೋ ಟೈಮಲ್ಲಿ ಇವ್ರು ಮಾತಾಡ್ತಿದ್ರು. ಕಟ್ ಮಾಡ್ರಿ ನೀವು. ಕಟ್ ಮಾಡ್ರಿ, ನಿಮ್ ಕೆಲಸ ತಗಿಸ್ಲಿಲ್ಲ. ನಮ್ಮ ಅಪ್ಪನ ಊಟದ ಮಗನಲ್ಲ ಕಿತ್ತಾಕ್ರೆ. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ರಾಘವೇಂದ್ರ ನಗರ ಮುದ್ಲಿಂಗೇಶ್ವರ ದೇವಸ್ಥಾನದ ರಸ್ತೆ 7ನೇ ಕ್ರಾಸು. ಇಲ್ಲಿ ನಮ್ದು ಹಳೆ ಮೀಟರ್ ಇದೆ, ಹಾಗೂ ಹೊಸ ಮೀಟರ್ಗಳು 2 ಇವೆ. ಒಂದು ಹಳೆ ಮೀಟ್ರು ಇದ್ದಂಥದನ್ನ ಹೊಸ ಮೀಟ್ರ್ ಚೇಂಜ್ ಮಾಡಬೇಕು ಅಂತ KEB ಸಂಬಂಧಪಟ್ಟಂತ ಕೆಲಸಗಾರರು ಬಂದು ಚೇಂಜ್ ಮಾಡಕ್ ಬಂದಿದ್ರು. ನಮ್ಮ ಮನೆಯವ್ರು ಬೇಡ ಅಂತ ಹೇಳಿದ್ರು ಸಹ ಅವ್ರ ಮಾತನ್ನ ಧಿಕ್ಕರಿಸಿ ನೋಡಿ, ಡಿಜಿಟಲ್ ಮೀಟರ್ ನಾವು ಬರೋ ತನಕ ಮೀಟರ್ ಅಳವಡಿಸ್ಬಿಟ್ಟು ಬಹಳ ಕೆಟ್ಟದಾಗಿ ಮಾತಾಡೋಂಥದ್ದು, ಏಕವಚನದಲ್ಲಿ ಮಾತಾಡೋಂಥದ್ದು, ಮಾತನ್ನ ಧಿಕ್ಕರಿಸಿ ಮಾತಾಡೋಂಥ ಅಧಿಕಾರಿಗಳು. ನಾವು ಬಂದಂಥ ಸಂದರ್ಭದಲ್ಲಿ ಮೇಲ್ಪಟ್ಟ ಅಧಿಕಾರಿಗಳ ಜೊತೆಲಿ ಮಾತಾಡಿ, ನಮ್ಮ ಹತ್ರ ಏನು ಮಾತಾಡಬೇಡಿ ನೀವು, ಮೇಲ್ಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ, ಅವ್ರು ಬರ್ತಾರೆ ಹಂಗೆ ಹಿಂಗೆ ಅಂತ ಭಾರಿ ಸರ್ವಾಧಿಕಾರಿ ಧೋರಣೆ ತರ ನಡ್ಕತಾರೆ ನೋಡಿ ಇವರಿಬ್ರು. ನಾವು ಬಂದು ಸರ್ಕಾರದ ಆದೇಶ ಇದ್ರೆ ನಾವೇನು ಬೇಡ ಅನ್ನಲ್ಲ, ಆದ್ರೆ ಮಹಿಳೆಯರು ಮನೆಯಲ್ಲಿ ಇರ್ತಕ್ಕಂಥ ಮಹಿಳೆಯರು ಬೇಡ ಅಂದಾಗ ಅವ್ರ ಮಾತನ್ನ ಧಿಕ್ಕರಿಸಿ ಈ ಮೀಟರ್ ಚೇಂಜ್ ಮಾಡುವಂತ ಅವಶ್ಯಕತೆ ಏನಿದೆ? ಹಾಗಾದ್ರೆ ಹಳೆ ಮೀಟರ್ಗೆ ಬೆಲೆ ಇಲ್ವೇ? ಈಗ ಎಷ್ಟೋ ಜನ ಈಗ ಹೊಸ ಮೀಟರ್ಗಳಿಗೆ ಇವರು ದುಡ್ಡು ಇಸ್ಕೊಂಡು ಸುಮಾರು ತಿಂಗಳನ್ಗಟ್ಲೆ ಮಾಡ್ತಾರೆ. ಅಂತ ಕಡೆ ತಗೊಂಡೋಗಿ ಹಾಕಿದ್ರೆ ಅವ್ರ ಮನೆ ದೀಪ ಬೆಳಗ್ತದೆ. ಆದ್ರೆ ಚೆನ್ನಾಗಿರೋ ಮೀಟರ್ನ ಇವರು ಬದಲಾವಣೆ ಮಾಡಿ ಹೊಸ ಮೀಟರ್ಗಳು ಡಿಜಿಟಲ್ ಮೀಟರ್ ಹಾಕ್ತಾರೆ ಅಂದ್ರೆ ಇದ್ರ ಉದ್ದೇಶ ಏನು? ನಾವೇನಾದ್ರು ಕೆಟ್ಟೋಗಿದೆ, ಸಮಸ್ಯೆ ಇದೆ ಅಂದ್ರೆ ಇವ್ರು ಹಾಕ್ಲಿ. ನಾವು ಲೆಟರ್ ಕೊಟ್ಟರೆ ಅಂತ ಮೀಟರ್ಗಳು ಕೆಟ್ಟೋಗಿರೋ ಕಡೆ ಲೆಟರ್ ಕೊಟ್ಟು ಸುಮ್ಮನೆ ತಿಂಗಳನ್ಗಟ್ಲೆ ವರ್ಷಾನ್ಗಟ್ಲೆ ಸುತ್ತಿರ್ತಕ್ಕಂಥ ಗ್ರಾಹಕರನ್ನ ನೋಡಿದೀವಿ ನಾವು. ಅವ್ರಿಗೆ ಹೋಗಿ ಮೀಟರ್ ಹಾಕೊಟ್ಟಿಲ್ಲ. ಆದ್ರೆ ಚೆನ್ನಾಗಿರೋ ಮೀಟರ್ನ ಇವರು ಬದಲಾವಣೆ ಮಾಡಿ ಈ ತರ ಡಿಜಿಟಲ್ ಮೀಟರ್ ಹಾಕ್ತಿವಿ ನಾವು, ಕಾನೂನು ಮೇಲ್ಗಡೆಯಿಂದ ಆದೇಶ ಇದೆ ಅಂತಾರಲ್ಲ, ಮೇಲ್ಗಡೆಯಿಂದ ಆದೇಶ ಚೆನ್ನಾಗಿರೋ ಮೀಟರ್ಗಳನ್ನು ಕಿತ್ಕೊಂಡ್ಬನ್ನಿ ಅಂದ್ರೆ ಆ ಮೀಟರ್ ದುಡ್ಡು ಎಷ್ಟು? ಆ ಮೀಟರ್ ದುಡ್ಡನ್ನ ವ್ಯಾಯ ಮಾಡ್ದಂಗ ಆಗುತ್ತಲ್ಲ. ಇವೆಲ್ಲ ಸಾರ್ವಜನಿಕರ ದುಡ್ಡು ತಾನೆ ಇದು.
ಆದ್ರೆ ನಾವು ಬಂದು ಪ್ರಶ್ನೆ ಮಾಡೋಂತ ಸಂದರ್ಭದಲ್ಲಿ ಮೇನ್ ವೈರೇ ಕಟ್ ಮಾಡ್ತೀನಿ, ಲೈನ್ನೇ ಕಟ್ ಮಾಡ್ತೀನಿ, ಜೀಪ್ ಬರಲಿ, ಈ ತರ ಎಲ್ಲ ಮಾತಾಡ್ತಾರಲ್ಲ. ಇವ್ರಿಗೆ ಇಷ್ಟೊಂದು ಅಧಿಕಾರ ಯಾವ ಸಂವಿಧಾನದಲ್ಲಿದೆ? ಈ ಅಧಿಕಾರಿಗಳು ಈ ರೀತಿ ಮೇಲ್ಪಟ್ಟ ಅಧಿಕಾರಿಗಳು ಎಇ ಆಗ್ಲಿ, AEE ಆಗ್ಲಿ, ಉನ್ನತವಾದಂತ MD ಅವರಾಗ್ಲಿ, ಇವರೆಲ್ಲ ಇವ್ರಿಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿರ್ತಾರೆ? ನಾವು ಚೆನ್ನಾಗಿರೋ ಮೀಟರ್ನ ಇವರು ಸುಮಾರು 10-15 ವರ್ಷದಿಂದ ಆಗಿರೋ ಅಂತ ಮೀಟ್ರು, ಒಂಚೂರು ಕೆಡದೇನೆ ಚೆನ್ನಾಗಿರೋ ಅಂತ ಮೀಟರ್ನ ಇವರು ಚೇಂಜ್ ಮಾಡೋ ಅಂತದ್ದು ಬೇಕಾ? ನೋಡಿ, ಇದು ಹೊಸ ಮೀಟರ್, ಇದು ನೋಡಿ ಇಷ್ಟಪ್ಪ ಇದೆ. ಇದು ಎಷ್ಟು HP ಮೀಟರ್? ಗೊತ್ತಿಲ್ಲ ಸರ್, ಹಾ, ಗೊತ್ತಿಲ್ಲ ಸರ್, ಅವ್ರ ಸಾಹೇಬ್ರು ಕೇಳಿ. ಇದು ಗೊತ್ತಿಲ್ಲದೆ ನೀವ್ ಹೆಂಗ ಹಾಕ್ತಾರಿ ಮೀಟರ್ ಇದನ್ನ? ಅಲ್ಲ, ನೀವು ಗೊತ್ತಿಲ್ಲದೆ ಹೆಂಗ್ ಕೆಲಸ ಮಾಡಿದಾರೆ ನೀವು? ಎಷ್ಟು HP? ಅದೆಷ್ಟದು? ನಮ್ದು ಎಷ್ಟ್ರಿ? ಹಾ, ಹೆಂಗೆ ಇವ್ರು ಗೊತ್ತಿಲ್ಲದೆ ಹೆಂಗ್ ಮಾಡ್ತಾರೆ ಕೆಲಸನ? ನಾವ್ ತಲೆ ಕೆಡ್ಸ್ಕೊಳ್ಳೋಕೆ ಎಷ್ಟೋ ಕಡೆ ಪಾಪ ಪ್ರಶ್ನೆ ಮಾಡ್ದಿರೋರು ಎಷ್ಟು ಜನ ಅಯ್ಯೋ ಅಂತಾರೆ ಗೊತ್ತಾ? ಅದ್ ನೋಡಿ ಗೊತ್ತಿಲ್ಲ ಅಂತಾರಲ್ಲ ಇವರು. ಅದೇಂಗೆ 530 ಆಮ್ಸ್ ಅದೆಷ್ಟಿದೆ ನೋಡೋದು? ಸರ್ 2.5 to 10 ಈ ಮಾತು ನನ್ಗೆ ಹೇಳಕ್ ಏನ್ ಕಷ್ಟ? ಇದು ಹೇಳ್ಬೇಡಿ ಅಂತ ಹೇಳಿದ್ರಿ, ಇದನ್ನ ಹೇಳ್ಬೇಡಿ ಅಂತ ಹೇಳಿದ್ರಿ ನಾಗಲಿಂಗಪ್ಪರ. ಹೇಳಿ ನೀವು. ಈಗ ಕೆಲಸ ಮಾಡ್ತಿರ್ತಕ್ಕಂಥವ್ರು ಸಂಪೂರ್ಣ ಮಾಹಿತಿಯಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ನಾಳೆ ಒಂದು ಹೆಚ್ಚು ಕಮ್ಮಿ ಐತಿ ಯಾರು ಹೊಣೆ? ಇದು ರೈಟ್ ನ್ಯೂಸ್.